ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡ್ಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಇನ್ನು ಈ ಗ್ರಹಸ್ಥಿತಿಗಳು ಬದಲಾವಣೆ ಏನಾಗ್ತಾ ಇದೆ ಮತ್ತು ಬದಲಾವಣೆ ಆದ ನಂತರ ಇರುವಂತಹ ಗ್ರಹದ ಸ್ಥಿತಿಗತಿಗಳಿಂದಾಗಿ ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಇದ್ದಾವೆ ಅನ್ನೋದನ್ನು ಗಮನಿಸೋಣ. ನೋಡಿ, ಒಂದು ರೀತಿಯಾಗಿ ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಕಳೆದ ಒಂದು 2.5-3 ವರ್ಷಗಳಿಂದ ಕಣ್ಣೀರಿನ ಕೋಟಲೆ, ಕಷ್ಟಗಳು, ಅವಮಾನಗಳು, ಅಪನಿಂದನೆಗಳು, ತುಂಬ ಆತ್ಮೀಯರಿಂದಲೇ ಆಗುವಂತಹ ಅವಮಾನಗಳು, ಒಂದು ಸಮಸ್ಯೆ ಎದುರಿಸಲಿಲ್ಲ ತುಲಾರಾಶಿಯವರು. ಒಂದಲ್ಲ 1000 ಸಮಸ್ಯೆಗಳು ದಿನ ಬೆಳಗ್ಗೆ ಕಂಡುಬಿಟ್ರೆ ಸಮಸ್ಯೆನಲ್ಲೇ ಕಂಡುಬಿಡ್ತಾ ಇದ್ರಿ ಪಾಪ. ಅಷ್ಟು ನೋವುಗಳನ್ನು ಪಟ್ಟಿದ್ದೀರಾ, ಅಷ್ಟು ಯಾತನೆಯನ್ನು ಪಟ್ಕೊಂಡಿದ್ದೀರಾ. ಸೊ ಹಾಗಾಗಿ ಈ ಒಂದು ಸಮಸ್ಯೆ, ಈ ಒಂದು ಸಮಯದಲ್ಲಿ ನಿಮಗೆ ಈ ಒಂದು ಏಪ್ರಿಲ್ನ ತಿಂಗಳೇನಿದೆ ಅಲ್ವಾ, ಅದಕ್ಕೆಲ್ಲ ಅರ್ಧ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ತಿಂಗಳು.
ಯಾಕಂದರೆ ಪಂಚಮ ಶನಿಯ ಪೀಡೆಯಿಂದ ಆಚೆ ಬರ್ತಾ ಇದ್ದೀರಿ. ಆಚೆ ಬಂದಿದ್ದಾಗತ್ತೆ, ಯಾಕಂದರೆ 29ನೇ ತಾರೀಕು ಏಪ್ರಿಲ್ಗೆ ಮುಗಿದು ಹೋಗುತ್ತೆ. ಅದು ಷಷ್ಠ ಶನಿಯ ಶುಭ ಆಶೀರ್ವಾದ ಶುರುವಾಗ್ತದೆ, ವೈಭೋಗ ಶುರುವಾಗುತ್ತೆ. ಯಾಕೆ ಅರ್ಧ ಮಾತ್ರ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ಇನ್ನರ್ಧ ಗುರುವಿನಿಂದ ಸಿಗಬೇಕಾಗಿದೆ. ಆ ಗುರುವಿನ ಸ್ಥಾನ ಬದಲಾವಣೆಯು ಮೇ 14ನೇ ತಾರೀಕು ಇರೋದ್ರಿಂದಾಗಿ ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಆ ಮೇ 14ನೇ ತಾರೀಕು ಏನು ಶುರುವಾಗುತ್ತಲ್ಲ, ಅಲ್ಲಿಂದ ನಿಮಗೆ ಏನಾಗುತ್ತೆ, ಒಂದು ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ನಿಮ್ಮ ಬದುಕಿನಲ್ಲಿ ಶುರುವಾಗುತ್ತೆ. ಈ ಕಡೆ ಗುರು ಅನುಗ್ರಹ, ಈ ಕಡೆ ಶುಕ್ರ ಒಂದು ಶನಿಯ ಅನುಗ್ರಹ ಎರಡೂ ಸಹ ನಿಮಗೆ ಪ್ರಾಪ್ತವಾಗುತ್ತೆ. ಆದರೆ ಒಂದಷ್ಟು ಸಮಯಾವಕಾಶದ ನಂತರದಲ್ಲಿ. ಹಾಗಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಧೈರ್ಯವಾಗಿದ್ದು ನಿಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಕಷ್ಟಕ್ಕೆ, ಕಣ್ಣೀರಿಗೆ, ನೀವು ಪಟ್ಟ ಅವಸ್ಥೆಗಳಿಗೆ, ನೀವು ಪಟ್ಟಂತಹ ನೋವುಗಳಿಗೆ, ಯಾತನೆಗಳಿಗೆ, ಅವಮಾನಗಳಿಗೆ, ಅಪನಿಂದನೆಗಳಿಗೆ ಉತ್ತರ ಇಲ್ಲಿಂದ ನೀವು ಕೊಡೋಕ್ಕೆ ಶುರು ಮಾಡ್ತೀರಿ. ಶತ್ರುಗಳ ಧ್ವಂಸವಾಗುತ್ತೆ, ವೈರಿಗಳ ನಾಶವಾಗುತ್ತೆ, ಉದ್ಯೋಗದಲ್ಲಿ ಏಳಿಗೆಯಾಗುತ್ತೆ, ಮೇಲಧಿಕಾರಿಗಳಿಂದ ಶ್ರೀರಕ್ಷೆ ಸಿಗುತ್ತೆ, ಅನುಕೂಲಕರವಾದ ವಾತಾವರಣ ಕೌಟುಂಬಿಕ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಸಂತಾನ ರಹಿತ ದಂಪತಿಗಳಿಗೆ ಶುಭ ಸಂತಾನದ ಪ್ರಾಪ್ತಿ ಉಂಟಾಗುತ್ತೆ. ಕಷ್ಟದ ಜೀವನವನ್ನು ಮುಗಿಸಿ ಸುಖದ ಜೀವನದ ಕಡೆಗೆ ಹೋಗುವ ಸುಸಂದರ್ಭ ತುಲಾರಾಶಿಯವರಿಗೆ. ಈ ಒಂದು ತಿಂಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಏರುಗತಿಯಲ್ಲಿ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿ ಧನದ ಆಗಮನ ಉಂಟಾಗ್ತಾ ಇರುತ್ತೆ. ಆದರೆ ನೀವು ತುಂಬ ದುಂದು ಮಾಡುವಂಥ ಜನ. ಒಡವೆಗೆ, ಬಟ್ಟೆಗೆ, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀರ. ನೋಡಿ, ಯಾವುದೇ ಕಾರಣಕ್ಕೂ ಲೈಫ್ ಸ್ಟೈಲ್ ಗೋಲ್ಡ್ ಲೈಫ್ ಸ್ಟೈಲ್ ಮೇಲೆ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅದು ನಮ್ಮ ಕಷ್ಟಕ್ಕೆ ಆಗತ್ತೆ. ಅದು ಬಿಟ್ಟು ಬಟ್ಟೆ, ಬರೆ, ಕಾರು, ಯಾವುದೋ ವಾಚ್ ಹಾಕ್ಕೊಳ್ಳೋದು ಅಥವಾ ಇನ್ಯಾವುದೋ ಅನ್ವಾಂಟೆಡ್ ಆಗಿರುವಂತಹ ಜ್ಯುವೆಲ್ಸ್ಗಳನ್ನು ತಗೊಳ್ಳುವಂಥದ್ದು, ಅನ್ವಾಂಟೆಡ್ ಆಗಿರುವಂತಹ ಒಂದು ಡೆಪ್ರಿಸಿಯೇಷನ್ ಇರುವಂತಹ ವಸ್ತುಗಳ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹದ್ದು, ಇದರಿಂದ ನಿಮಗೆ ತಾಪತ್ರಯಗಳು ಬರುವಂಥದ್ದು. ಸ್ವಲ್ಪ ಜಾಗ್ರತೆಯಾಗಿ ಜೀವನನ ಮುಂದುವರಿಸಿ. ಇನ್ನು ಈ ತಿಂಗಳಲ್ಲಿ ಧನದ ಅಧಿಕ ಲಾಭ ಉಂಟಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಪೂರ್ಣಗೊಳ್ಳುತ್ತೆ. ಮನಸ್ಸಿಗೆ ಬಹಳ ನೆಮ್ಮದಿ ಸಿಗ್ತಕ್ಕಂತಹ ತಿಂಗಳಾಗಿರುತ್ತೆ. ವಾದ ವಿವಾದಗಳಿಂದ ಆಚೆ ಬರ್ತೀರಿ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಿಸ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಧನಾಗಮನ, ಹಲವು ಮೂಲಗಳು ನಿಮಗೆ ಆದಾಯಕ್ಕೆ ಬರ್ತಕ್ಕಂಥದ್ದು. ಜೀವನದಲ್ಲಿ ಹೊಸದಾಗಿರ್ತಕ್ಕಂತಹ ವಸ್ತುಗಳನ್ನು ನೀವು ವಿಶೇಷವಾಗಿರ್ತಕ್ಕಂತಹ ಒಂದು ಚೇತನಗಳ ಕಡೆ ನಿಮ್ಮ ಜೀವನವನ್ನು ನೀವು ಕರೆದುಕೊಂಡು ಹೋಗ್ತೀರಾ. ನೌಕರಿನಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ನು, ಇನ್ಕ್ರಿಮೆಂಟು, ಶುಭ ರೀತಿಯಾದ ಟ್ರಾನ್ಸ್ಫರ್ಗಳು, ಈ ರೀತಿಯಾದ ವೈಭವದ ಜೀವನವನ್ನು ನಡೆಸೋಕ್ಕೆ ಏನು ಬೇಕೋ, ವೈಭವದ ಜೀವನವನ್ನು ನಡೆಸೋದಕ್ಕೆ ಯಾವ ಸ್ಥಿತಿಗತಿಗಳು ಬೇಕೋ ಆ ಸ್ಥಿತಿಗತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅತ್ಯಂತ ಒಳ್ಳೆಯ ವಾತಾವರಣ ಅಂತಲೇ ಹೇಳಬಹುದು. ಒಟ್ಟಾರೆ ತುಂಬ ಚೆನ್ನಾಗಿದೆ ತುಲಾ ರಾಶಿಯವರಿಗೆ ಈ ಒಂದು ತಿಂಗಳು. ಇಲ್ಲಿಂದ ನಿಮ್ಮ ಬದುಕು ಒಂದು ಸಣ್ಣ ಹಂತಕ್ಕೆ ಡೈವರ್ಷನ್ ತಗೊಳ್ಳುತ್ತೆ. ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗಲಿ. ಜೊತೆಗೆ ಮೇ 14ನೇ ತಾರೀಕು ಗುರುವಿನ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇರತಕ್ಕಂತಹ ಗುರುವಿನ ಅನುಗ್ರಹ ನಿಮಗಿನ್ನಷ್ಟು ಹೆಚ್ಚಿಗೆ ಸಿದ್ಧಿ ಆಗಬೇಕು ಅಂದರೆ ಮೇ 14ನೇ ತಾರೀಕು ಗುರುಗ್ರಹ ಬದಲಾವಣೆ ಆಗ್ತಾ ಇರುವ ದಿನದಂದೇ ಮಾಡುವಂತಹ ಶುಭ ಯಾಗದಲ್ಲಿ ನಿಮ್ಮ ಹೆಸರನ್ನು ಒಂದು ಸಂಕಲ್ಪಕ್ಕೆ ಬುಕ್ ಮಾಡ್ಕೊಳ್ಳಿ. ಅದಾದ ನಂತರ ಗುರುವಿನ ರಕ್ಷೆ ಕೊಡ್ತೀವಿ, ಕಟ್ಕೊಳ್ಳಿ. ಗುರು ಆಶೀರ್ವಾದ ಇರುವಂತಹ ಅಕ್ಷತೆಯನ್ನು ಪ್ರತಿನಿತ್ಯ ನಮಸ್ಕಾರಗಳನ್ನು ಮಾಡ್ತಾ, ಪೂಜೆಗಳನ್ನು ಮಾಡ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ಈ ಒಂದು ಗುರು ಮಹಾಯಾಗದಲ್ಲಿ ಬುಕ್ ಮಾಡಿಕೊಳ್ಬೇಕು ಅಂತಂದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವ್ರು ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನು ಹೇಳ್ತಾರೆ ಅಂತ ಹೇಳ್ತಾ, ಅತ್ಯದ್ಭುತವಾದಂತಹ ಮಾಸ
ಇಲ್ಲಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರು. ತುಲಾರಾಶಿಯವರಿಗೆ ಎಲ್ಲವೂ ಸಹ ಅನುಕೂಲವಾಗಲಿ, ತಮ್ಮೆಲ್ಲರ ಜೀವನ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ತುಲಾರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಪರಿಹಾರ ಅಂತ ನೋಡಿದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ, ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರು ಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ಕೋಟಿ ರೂಪಾಯಿ ಇದ್ದರೂ ಸಿಕ್ಕಲ್ಲ. ಈ ಸಣ್ಣ ಸಾಮಾಜಿಕ ಪರಿಹಾರಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ತಂದುಕೊಡೋದು. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಪರಿಹಾರ. ಪ್ರತಿನಿತ್ಯವೂ ಅಷ್ಟೇ ದುರ್ಗಾ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ತಾ ಬನ್ನಿ. ದುರ್ಗಾ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳೋದ್ರಿಂದ ಬಹಳ ಅನುಕೂಲತೆಗಳು ಉಂಟಾಗುತ್ತೆ, ಒಳ್ಳೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ತುಲಾರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.